ಫಸ್ಟಿಗೆ ಯಾರಾದರೂ ನಿಮಗೆ ಬ್ಲೌಸನ್ನು ಅಳತೆ ಕೊಟ್ಟಿರ್ತಾರಲ್ವ, ನಾವು ಇದೇ ಅಳತೆನ ಈಗ ಬೇರೆ ಪೀಸ್ ಮೇಲೆ ಹಾಕಿ ಹೊಲಿಬೇಕು. ಫಸ್ಟ್ ಇದರಲ್ಲಿ ಹೆಂಗೆ ಅಳತೆ ತೊಗೊಳ್ಳೋದು ಅಂತ ನೋಡೋಣ, ಮತ್ತು ಏನೇನು ಪಾರ್ಟನ್ನ ಅಳತೆ ತೊಗೋಬೇಕು ಅನ್ನೋದನ್ನು ನೋಡೋಣ. ಫಸ್ಟು ನಾವೇನು ಮಾಡಬೇಕು, ಬ್ಲೌಸನ್ನು ಉಲ್ಟಾ ಮಾಡಬೇಕು. ಯಾರದೇ ಅಳತೆ ಆಗಲಿ ಯಾವುದೇ ಅಳತೆ ಆದರೂ ಸರಿಯೇ, ಫಸ್ಟು ಉಲ್ಟದಿಂದ ನಾವು ಅಳತೆನ ತೆಗಿಬೇಕು. ಫಸ್ಟ್ ನಾವೇನು ಮಾಡಬೇಕು, ಬ್ಯಾಕ್ ಸೈಡಿಂದ ಉದ್ದ ಅಂದರೆ ಬ್ಲೌಸಿನ ಉದ್ದ ಎಷ್ಟಿದೆಯೋ ಅನ್ನೋದನ್ನು ನೋಡ್ಕೋಬೇಕು. ಇಲ್ಲಿ ಶೋಲ್ಡರ್ ಜಾಯಿಂಟ್ ಇರುತ್ತಲ್ವ, ಈ ಭಾಗದಿಂದ ಟೇಪನ್ನ ಹೀಗೆ ಹಿಡಿದ್ಬಿಟ್ಟು ಹೀಗೆ ತೆಗಿಬೇಕು. ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟನ್ನ ಈಚಬೇಕು, ಅಂದರೆ ಎಕ್ಸ್ಪೆಂಡ್ ಮಾಡಬೇಕು. ಬಟ್ ಕೆಲವು ಬಟ್ಟೆ ತುಂಬ ಎಕ್ಸ್ಪೆಂಡ್ ಆಗ್ತವೆ, ಹಾಗಂತ ತುಂಬ ಈ ಎಳೆದು ತೆಗಿಯೋ ಅವಶ್ಯಕತೆ ಇಲ್ಲ. ನಾರ್ಮಲಾಗಿ ನೀವು ಈ ಥರ ಟೈಟಾಗಿ ಇಟ್ಕೊಂಡು ತೆಗೆದಾಗ ನಿಮಗೆ ಲೆಂತ್ ಸಿಗುತ್ತೆ. ಇದು ಬಂದುಬಿಟ್ಟು 12 ಇಂಚಿದೆ. ನಾನಿಲ್ಲಿ ಇದು ಎಂಬ್ರಾಯ್ಡ್ ಹಾಕಿರೋದ್ರಿಂದ ನನಗೆ ಮಾರ್ಜಿನ್ ಜಾಸ್ತಿ ಏನಿಲ್ಲ ಇಲ್ಲಿ, ಹಾಗಾಗಿ ಈ ಮಾರ್ಜಿನ್ನು ಸೇರಿಸ್ಕೊಂಡು ನೀವು ಆದಷ್ಟು ಅಳತೆನ ಕರೆಕ್ಟಾಗಿ ಲೆಂತನ್ನು ತೊಗೋಬೇಕು. ಇದನ್ನು ಕರೆಕ್ಟಾಗಿ ಇಲ್ಲಿಂದ ಹಿಡಿದ್ರೆ 12.5 ಇದೆ. ಈ ಅರ್ಧ ಇಂಚ್ ಮಾರ್ಜಿನ್ನು ಪ್ಲಸ್ ಅರ್ಧ ಇಂಚು, ಅಂದರೆ ಇದನ್ನ ಹೊಲಿದು ಉಲ್ಟಾ ತೆಗೆಯೋಕ್ಕೆ ಅಥವಾ ಪಟ್ಟಿ ಹಾಕೋದಿದ್ರೆ ಪಟ್ಟಿ ಹಾಕೋಕ್ಕೆ ಅರ್ಧ ಇಂಚ್ ಮಾರ್ಜಿನ್. ಹಾಗಾಗಿ ಲೈನಿಂಗ್ ಬ್ಲೌಸ್ಗಳಿಗೆ 1 ಇಂಚ್ ಮಾರ್ಜಿನ್ನ ತೊಗೋಬೇಕು. ರೆಡಿ ಉದ್ದ ಎಷ್ಟಿರುತ್ತೋ ಅದ್ರ ಮೇಲೆ 1 ಇಂಚ್ ಎಕ್ಸ್ಟ್ರಾ, ಗೊತ್ತಾಯ್ತಾ? ವಿತೌಟ್ಗೆ 1.5 ಇಂಚು, ಲೈನಿಂಗ್ ಹಾಕೊಲಿಯೋದಾದರೆ 1 ಇಂಚು. ಈಗ 12.5 ಇದೆ ಇದು, ಇದಕ್ಕೆ ನಾವು 1 ಇಂಚ್ ಎಕ್ಸ್ಟ್ರಾ ಅಂದರೆ ನಮಗೆ 13 ಬರುತ್ತೆ. ಸರಿನಾ? ಇದು ಬಂದ್ಬಿಟ್ಟು ಉದ್ದ. ನೆಕ್ಸ್ಟ್ ಬಂದ್ಬಿಟ್ಟು ಅಗಲ, ಅಂದರೆ ಎದೆ ಸುತ್ತಳತೆ ಅಂತ ಹೇಳ್ತೀವಿ. ಯಾವುದೇ ಅಳತೆ ತೆಗೆಯೋದಾದ್ರೂ, ನೀವು ಯಾವುದೇ ಪ್ಯಾಟ್ರನ್ ಬಟ್ಟೆ ಅಳತೆ ತೆಗೆಯೋದಾದ್ರೂ ಉಲ್ಟದಿಂದನೇ ತೆಗಿಬೇಕು, ಉಲ್ಟಾ ಮಾಡಿಕೊಂಡೇ ತೆಗಿಬೇಕು. ನೋಡಿ ಈ ಪೋರ್ಷನ್ ಇದಿದೆಯಲ್ಲ, ಇದು ಕಾಜಾಪಟ್ಟಿ, ಇದು ಉಕ್ಸ್ ಪಟ್ಟಿ ಅಲ್ವಾ? ಈ ಕಾಜಾಪಟ್ಟಿಯಿಂದನೇ ನಾವು ಅಳತೆನ ತೆಗಿಬೇಕು. ಯಾಕಂದರೆ ಇದು ಎಕ್ಸ್ಟ್ರಾ 1/4 ಇಂಚು ಅರ್ಧ ಇಂಚು ಎಕ್ಸ್ಟ್ರಾ ಬಟ್ಟೆ ಬಂದು ಕೂರಿಸಿರ್ತೀವಿ. ಇದು ಹಾಗಲ್ಲ, ಇಲ್ಲಿ ಇಟ್ಬಿಟ್ಟು ಉಲ್ಟಾ ಹಾಕಿರ್ತೀವಿ, ಅಂದರೆ ಫುಲ್ ಫೋಲ್ಡ್ ಮಾಡಿರ್ತೀವಿ. ಹಾಗಾಗಿ ನಮಗೆ ಎಕ್ಸ್ಟ್ರಾ ಬಟ್ಟೆ ಅಂತ ಇಲ್ಲಿ ಬಂದಿರಲ್ಲ. ಈ ಅಳತೆಗೂ ವ್ಯತ್ಯಾಸ ಬರುತ್ತೆ. ಯಾರೇ ಟೈಲರ್ ಹೊಲಿದ್ರೂ ವ್ಯತ್ಯಾಸ ಬಂದೇ ಬರುತ್ತೆ. ಹಾಗಾಗಿ ನಾವು ಈ ಅಳತೆ ಕಮ್ಮಿ ಬರುತ್ತೆ. ನೋಡ್ಕೊಳ್ಳಿ, ಇಲ್ಲೊಂದ್ಸಲ 7 ಇಂಚಿದೆ ಅಲ್ವಾ, ಇದು 7.5 ಇಂಚಿದೆ. ಇದು ಎಷ್ಟಿದೆ ಅಂತ ನೋಡೋಣ. 8 ಬರ್ತಾ ಇದೆ, ಅಂದರೆ ಅರ್ಧ ಇಂಚು ಇದಕ್ಕಿಂತ ಇದಾಗಲೇ ಜಾಸ್ತಿ ಬರುತ್ತೆ. ಇದೇ ರೀಸನ್, ಇನ್ನೇನು ಅಲ್ಲ. 2 ಬಟ್ಟೆ ಮೇಲೆ ಅಷ್ಟೇ ಬಂದಿರುತ್ತೆ. ಫೋಲ್ಡಿಂಗು 4 ಹಾಕಿ ಅಷ್ಟೇ ತೆಗೆದಿರ್ತೀವಿ, ಅಗಲ ಎಷ್ಟಿರುತ್ತೋ ಅಷ್ಟೇ ತೊಗೊಂಡಿರ್ತೀವಿ. ಬಟ್ ಇದು ಎಕ್ಸ್ಟ್ರಾ ಬಂದು ಬಟ್ಟೆ ಒಂದು ಅರ್ಧ ಇಂಚು ಪಟ್ಟಿ ಕೂರೋದ್ರಿಂದ ಇದಕ್ಕಿಂತ ಉಕ್ಸ್ ಪಟ್ಟಿಗಿಂತ ಕಾಜಾ ಪಟ್ಟಿ ಅಗಲ ಜಾಸ್ತಿ ಬಂದಿರುತ್ತೆ. ಹಾಗಾಗಿ ನಾವು ಯಾವುದೇ ಅಳತೆನ ತೆಗಿಬೇಕಾದ್ರೆ ಕಾಜಾ ಪಟ್ಟಿಯಿಂದನೇ ಲೂಪ್ ಹಾಕಿರ್ತೀವಲ್ಲ, ಆ ಪಟ್ಟಿಯಿಂದನೇ ನಾವು ಅಗಲನ ತೊಗೋಬೇಕು. ಈಗ 8 ಫಿಟ್ಟಿಂಗ್ ಇದೆ. ಇದ್ರ ಮೇಲೆ ನಿಮಗೆ ಎಷ್ಟು ಇಂಚ್ ಮಾರ್ಜಿನ್ ಬೇಕೋ ನೋಡ್ಕೊಂಡು ತೊಗೊಳ್ಳಿ. ಇದು 1.5 ಇಂಚ್ ಮಾರ್ಜಿನ್ ಜಾಸ್ತಿ ಇದೆ. ಇದ್ರ ಮೇಲೆ ಬೇಕು ಅಂದರೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಹಾಕ್ಕೋಬೋದು. ಯಾಕಂದರೆ ಈ ಸೈಡೆಲ್ಲ ಈ ಥರ ಫಿನಿಶಿಂಗ್ ಚೆನ್ನಾಗಿ ಬರಬೇಕು ಅಂದರೆ ನೋಡ್ಕೊಳ್ಳಿ, ಈ ಥರ ಫೋಲ್ಡಿಂಗ್ ಮಾಡಬೇಕಲ್ವ. ಹಾಗಾಗಿ ಇದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ, ನಮಗೆ 1.5 ಇಂಚ್ ಎಕ್ಸ್ಟ್ರಾ ಇರುತ್ತೆ. ಇನ್ನು ಫಿಟ್ಟಿಂಗ್ ಬಂದ್ಬಿಟ್ಟು ನಮ್ಮ ಬಾಡಿಗೆ ತಕ್ಕಂತೆ ಇರುತ್ತೆ. ಈ ಬ್ಲೌಸಲ್ಲಿ 8 ಇಂಚು ಫಿಟ್ಟಿಂಗ್ ಇದೆ ಅಲ್ವಾ? ಇದ್ರ ಮೇಲೆ 1.5 ಇಂಚು, ಅದ್ರ ಮೇಲೆ ಬೇಕಂದ್ರೆ ಒಂದು ಅರ್ಧ ಕೊಟ್ಕೊಳ್ಳಿ. ಇಲ್ಲ ನನಗೆ ಸಾಕು 1.5 ಅಂದರೂ 1.5 ಹಾಕ್ಕೋಬೋದು. ಈಗ ಇದು ಬಂದ್ಬಿಟ್ಟು ಅಗಲ, ಗೊತ್ತಾಯ್ತಾ? ಉದ್ದ 12.5 ಪ್ಲಸ್ 1 ಇಂಚು, ಅಗಲ 8 ಇಂಚ್ ಫಿಟ್ಟಿಂಗು, 2 ಇಂಚ್ ಎಕ್ಸ್ಟ್ರಾ, ಟೋಟಲ್ 10 ಇಂಚ್ ಅಗಲ. ಸರಿನಾ? ಈಗ ಉದ್ದ ಅಗಲ ಆಯಿತು. ಈಗ ನೆಕ್ಸ್ಟ್ ಏನು ಮಾಡಬೇಕು ನೋಡಿ, ಶೋಲ್ಡರ್ನ ಗುರ್ತಿಸ್ಬೇಕು. ಶೋಲ್ಡರ್ ಬಂದ್ಬಿಟ್ಟು ಈ ತುದಿಯಿಂದ, ಅಂದರೆ ಇಲ್ಲಿ ಈಗಿರುತ್ತಲ್ವ ಬಟ್ಟೆ, ನಿಮಗೆ ಸ್ಕ್ವೇರ್ ಫಿಟ್ಟಲ್ಲಿ ನೀವು ಈ ತುದಿಯಿಂದನೇ ತೆಗಿಬೇಕು. ಫಸ್ಟ್ ನೀವು ಹೆಂಗೆ ಅಳತೆ ಮಾಡ್ಕೋಬೇಕು ಅಂದರೆ ತುಂಬ ಈಸಿ ಮೆಥಡು. ಈ ಕಾಜಾಪಟ್ಟಿಯಿಂದನೇ ನೋಡ್ಕೊಳ್ಳಿ. ಇದು ಟೇಪನ್ನು ಈಗ ಸ್ಟ್ರೈಟ್ ಇಟ್ಕೊಳ್ಳಿ, ಹೀಗೆ ಇಟ್ಕೊಳ್ಳಿ. ಎಲ್ಲೂ ಹೀಗೆ ಏನು ಮಾಡೋಕ್ಕೆ ಹೋಗ್ಬೇಡಿ. ಈಗ ಸ್ಟ್ರೈಟಾಗಿ ಹಿಂಗೆ ಹಿಡ್ಕೊಂಡು ಇದು ಇದೆಯಲ್ಲ, ಇದು ಈ ಪಟ್ಟಿನ ಹೀಗೆ ಸ್ಟ್ರೈಟ್ ಮಾಡಬೇಕು. ಈ ಶೇಪನ್ನು ಈ ತುದಿ ಎಲ್ಲಿ ಬಂದಿದೆ ಅಂತ ನೋಡ್ಕೋಬೇಕು. 2.5 ಬಂದಿದೆಯಾ, 2.25 ಬಂದಿದೆಯಾ, 2ಕ್ಕೆ ಬಂದಿದೆಯಾ, 1.5 ಬಂದಿದೆ, ಎಲ್ಲಿಗೆ ಬಂದಿದೆ ಅನ್ನೋದನ್ನ ನೋಡಿಕೊಂಡು ಎಲ್ ಶೇಪ್ ಅಂದರೆ ಲಂಬ ಕೋನದಲ್ಲಿ ಇದನ್ನು ಅಳತೆ ಮಾಡಬೇಕು ನಾವು, ಗೊತ್ತಾಯ್ತಾ? ಈಗ ಈ ಬಂದ್ಬಿಟ್ಟು ಈ ನೆಕ್ ಬಿಡ್ತು ಬಂದ್ಬಿಟ್ಟು 2 ಇಂಚಿದೆ, ಗೊತ್ತಾಯ್ತಾ? ಇಲ್ಲಿಂದ ಹೀಗೆ. ಮತ್ತು ಈ ಬ್ರಾಡ್ನ ತೆಗಿಯಂಗಿಲ್ಲ. ಈ ಬ್ರಾಡ್ ಲೆಕ್ಕ ಹೋದರೆ ನಿಮಗೆ 2.25 ಇಂಚು, 2.25 ಕುತ್ತಿಗೆ ಆಗಲ್ಲ, ಬೇಡ. ನಾರ್ಮಲ್ ಬ್ಲೌಸ್ಗಳಿಗೆಲ್ಲ ಅದರ ಅವಶ್ಯಕತೆ ಇಲ್ಲ, ಬರೋದು ಇಲ್ಲ, ಚೆನ್ನಾಗೂ ಆಗೋದಿಲ್ಲ. ಅದು ಶೋಲ್ಡರ್ ಡ್ರೌನಿಂಗ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಬ್ಲೌಸ್ ಚೆನ್ನಾಗಿ ಬರೋದಿಲ್ಲ. ನಮಗೆ 2 ಇಂಚು ಎಲ್ ಶೇಪಲ್ಲಿ ಕರೆಕ್ಟಾಗಿ ಲಂಬಕೋನ 90 ಡಿಗ್ರಿ ಏನಿರುತ್ತೋ ಆ ಲಂಬಕೋನದಲ್ಲೇ ನಾವು ಇದನ್ನು ಅಳತೆನ ನೋಡ್ಕೋಬೇಕು. ಈ ಬ್ಲೌಸಿಗೆ 2 ಇಂಚ್ ಕುತ್ತಿಗೆ ಆಗಲ್ಲ ಇದು. ನೆಕ್ಸ್ಟ್ ಏನು ಮಾಡಬೇಕು,
ಇದನ್ನು ಅಳ್ಕೋಬೇಕು. ಇಲ್ಲಿ ನೋಡಿ, ಇದು ಮಾರ್ಜಿನ್ ಇದಲ್ವಾ, ಇದು ಎಕ್ಸ್ಟ್ರಾ. ಈ ಮಾರ್ಜಿನ್ ಈ ತುದಿಯಿಂದ ಇಲ್ಲಿ ಟೇಪ್ ಹಿಡಿದಾಗ ನಮಗೆ 2 ಇಂಚ್ ರೆಡಿ ಇದೆ. ಈಗ ಟೋಟಲ್ ಆಗಿ ಇದು 2 ಇಂಚು, ಇದು 2 ಇಂಚು, ಎಷ್ಟಾಯಿತು? 5 ಇಂಚ್ ಅಲ್ಲ 4 ಇಂಚ್ ಆಯಿತು ಅಲ್ವಾ. ಇದು 2 ಇದು 2 4 ಇಂಚ್ ಆಯಿತು. 4 ಇಂಚು ನಾವು ಶೋಲ್ಡರ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಈಗ ಎಲ್ ಶೇಪಲ್ಲಿ ಇಲ್ಲಿ ನೋಡಿದ್ರೆ ಇಲ್ಲಿಗೆ ಬರುತ್ತೆ. ಆದರೆ ಇದು ನಿನಗೆ ಈ ಅಳತೆ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳಿದೆ ಅಲ್ವಾ, ಈ ಪಟ್ಟಿ ಎಲ್ಲ. ಹಾಗಾಗಿ ನೀವು 2 3ನ ತಗೋಬೋದು. ಇಲ್ಲಿ 3 ತೊಗೊಂಡ್ರೆ ನಿಮಗೆ ಹೊಲ್ದು ಗಿಲ್ದು ಎಲ್ಲ ರೆಡಿ ಮಾಡೋದ್ರಲ್ಲೇ ನಿಮಗೆ 2.5 2.25 ಮ್ಯಾಕ್ಸಿಮಮ್ 2.25 ಅಂತೂ ಸಿಗುತ್ತೆ. ಆಗ ನಿಮಗೆ ನಾರ್ಮಲ್ ಬ್ಲೌಸ್ಗಳಿಗೆ ಪಟ್ಟಿ ಕರೆಕ್ಟ್ ಆಗುತ್ತೆ. ತುಂಬ ಕಮ್ಮಿನೂ ಬೇಡ, ತುಂಬ ಜಾಸ್ತಿನೂ ತೆಗಿಯೋಂಗಿಲ್ಲ. ಜಾಸ್ತಿ ತೆಗೆದ್ರೆ ಶೋಲ್ಡರ್ ಡೌನಿಂಗ್ ಆಗುತ್ತೆ, ಕಮ್ಮಿ ತೆಗೆದ್ರೆ ನಿಮಗೆ ಹಾರ್ಮೋನ್ಸಲ್ಲಿ ಕಮ್ಮಿ ಆಗುತ್ತೆ ಮತ್ತು ನೀಟಾಗಿ ಭುಜದಲ್ಲಿ ಕೂರೋದಿಲ್ಲ. ಹಾಗಾಗಿ ಇಲ್ಲಿ 2 ಇಂಚು ಇಲ್ಲಿಗೆ, ಅಥವಾ ನಿನಗೆ ಇದೇ ಪಟ್ಟಿ ಸಾಕು ಅನ್ನೋದಾದರೆ 2.5 ಇಂಚ್ ಇಟ್ಕೋಬೋದು. ಮಾರ್ಜಿನ್ ಗೀರ್ಜಿನ್ ಎಲ್ಲ ಸೇರಿ ಇದು 2 ರೆಡಿ ಇದೆಯಲ್ವಾ, ಇನ್ನೊಂದು ಅರ್ಧ ಇಂಚು ಮಾರ್ಜಿನ್ನ ತೊಗೋಬೋದು. ಅಥವಾ 4 ಈ ಅಳತೆ ಪ್ರಕಾರ ಆದರೆ 4.25 ಶೋಲ್ಡರು, ನೆಕ್ ವಿಡ್ತ್ 2 ಇಂಚು. ಸರಿನಾ? ನೆಕ್ಸ್ಟ್ ಬಂದ್ಬಿಟ್ಟು ಡೀಪು. ಇದು ಅಷ್ಟೇ, ಇಲ್ಲಿ ಜಾಯಿಂಟ್ ಬಂದಿರುತ್ತಲ್ಲ, ಈ ಜಾಯಿಂಟಿಂದ ಟೇಪನ್ನ ಸ್ಟ್ರೈಟಾಗಿ ಇಟ್ಕೊಳ್ಳಿ. ನೀವು ಈ ಬ್ರಾಡ್ನ ಯಾವುದೇ ರೀತಿಯೂ ಅಳತೆ ಮಾಡೋ ಹಾಗಿಲ್ಲ, ಯಾವುದೇ ಕಾರಣಕ್ಕೂ ಅಳತೆ ಮಾಡೋ ಹಾಗಿಲ್ಲ. ಎಲ್ ಶೇಪಲ್ಲಿ ಇದನ್ನು ಸಹ ನಾವು ನೋಡಬೇಕು. ಮೇಲ್ಗಡೆಯಿಂದ ಈ ಎಡ್ಜ್ ಎಲ್ಲಿ ಬಂದಿದೆ 6 ಇಂಚ್ ಇದೆ. ಇಲ್ಲಿ ಮೇಲ್ಗಡೆ ಅರ್ಧ ಇಂಚು ಜಾಯಿಂಟಿಂಗ್ ಸೇರಿದ್ರೆ ಅಲ್ಲಿಗೆ 6.25 ಕೊಟ್ಟರು ಕರೆಕ್ಟಾಗಿ ಸೂಟಬಲ್ ಆಗುತ್ತೆ. 6.25 ಅಂತ ಏನು ನೆಕ್ ಲೆಂತ್ ಇದೆಯಲ್ಲ, ಅದು ಎಲ್ಲರ ಬಾಡಿಗೂ ಸೆಟ್ ಆಗೋ ಅಂಥ ಮೆಜರ್ ಅದು ನಿಮ್ಮ ಚಾಯ್ಸು. ನಿಮಗೆ ಬೇಕು ಅಂದರೆ ಕಮ್ಮಿ ತೊಗೋಬೋದು, ಇನ್ನೂ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ತೊಗೋಬೋದು. ಆಯಿತಾ? ಈ ಅಳತೆ ಬ್ಲೌಸಲ್ಲಿ ಬರ್ತಾ ಇರೋದು 6 ಇಂಚ್ ರೆಡಿ, ಅರ್ಧ ಇಂಚ್ ಮಾರ್ಜಿನ್. ನೆಕ್ಸ್ಟ್ ಬಂದ್ಬಿಟ್ಟು ಈ ಶೋಲ್ಡರ್ನ ಪಾಯಿಂಟಿಂದ ನಾವು ಹಾರ್ಮೋಲ್ನ ನೋಡಬೇಕು. ಇಲ್ಲೂ ಸಹ ಮಾರ್ಜಿನ್ನ ತೊಗೊಂಡು ಮಾರ್ಜಿನ್ ಸಮೇತ ಹಿಂಗೆ ಹಿಡಿದ್ಬಿಟ್ಟು ಇದನ್ನು ಸಹ ಎಲ್ ಶೇಪಲ್ಲಿ ನೋಡ್ಕೊಳ್ಳಿ. ಅಂದರೆ ಹೀಗೆ ಎಲ್ ಶೇಪಲ್ಲೇ ನೋಡಬೇಕು. ಇದು ಸಹ 4.25 ಇದೆ. 4.25 ಶೋಲ್ಡರು, 4.25 ಹಾರ್ಮೋನ್ಸ್ ಇದೆ. ಗೊತ್ತಾಯ್ತಾ? ಇದು ಎಲ್ ಶೇಪಲ್ಲೇ ನಿಮಗೆ ಈ ಎಡ್ಜ್ ಟೇಪನ್ನ ಹೀಗೆ ಇಟ್ಕೊಳ್ಳಿ. ಮತ್ತು ಹೀಗೆಲ್ಲ ಹಿಂಗೆಲ್ಲ ತೆಗಿಯೋಂಗಿಲ್ಲ. ಈ ಟೇಪನ್ನ ಸ್ಟ್ರೈಟಾಗಿ ಹಿಡಿದಾಗ ಇದನ್ನು ಹೀಗೆ ತೆಗಿಯೋಂಗಿಲ್ಲ, ನೀಟಾಗಿ ಹೀಗೆ ಬರಬೇಕು. ಯಾಕಂದರೆ ನಾವು ಶೇಪನ್ನ ಹೀಗೆ ಕೊಡ್ತೀವಿ ತಾನೆ, ಹಾಗಾಗಿ ನಾವು ಇದನ್ನು ಹಾಗೇ ಇಟ್ಕೋಬೇಕು. ಬಟ್ಟೆನ ಹಿಂಗೆ ಉದ್ದ ಈಚೋದಾಗಲಿ ಅಥವಾ ಈ ರೀತಿ ತೆಗಿಯೋದಾಗಲಿ ಮಾಡೋಂಗಿಲ್ಲ. ಅದೇ ರೀತಿ ತೆಗೆದು ಹಾಕಿದಾಗ ನಮಗೆ ಹಾರ್ಮೋಲ್ ಜಾಸ್ತಿ ಸಿಗುತ್ತೆ. ಅದನ್ನು ಬಟ್ಟೆ ಮೇಲೆ ಬೇರೆ ಬಟ್ಟೆ ಮೇಲೆ ಹಾಕಿದ್ರೆ ಈ ಅಳತೆ ಬ್ಲೌಸ್ ಬರೋದಿಲ್ಲ, ಬ್ಲೌಸೇ ಹಾಳಾಗುತ್ತೆ ಅದು. ಹಾಗಾಗಿ ನಮಗೆ ಎಲ್ ಶೇಪಲ್ಲಿ ಇಟ್ಕೊಂಡಾಗ ಅದನ್ನು ಕರ್ವ್ ನೋಡಬೇಕು. ಗೊತ್ತಾ? ಕರ್ವಲ್ಲೇ ಅಳತೆ ತೆಗೆಯೋ ಬ್ಲೌಸನ್ನು ಕರ್ವಲ್ಲೇ ಶೇಪಿಗೆ ಇಟ್ಕೊಂಡು ಇದನ್ನು ನೋಡಬೇಕು. ಇದು 4.25 ಈಗ ಹಾರ್ಮೋಲ್ ತೋರಿಸ್ತಾ ಇದೆ. ಸರಿನಾ? ಕುತ್ತಿಗೆ ಆಗಲ್ಲ, ಭುಜ, ಹಾರ್ಮೋಲ್ ಇಷ್ಟಾಯಿತು. ಈಗ ನಾವು ಬ್ಲೌಸಲ್ಲಿ ಮತ್ತೇನು ಅಳತೆ ತೆಗಿಬೋದು ಅಂದರೆ ಬ್ಯಾಕ್ ಡೀಪ್ ಅಂತ ತೆಗಿಬೋದು ಅಲ್ವಾ. ಬ್ಯಾಕ್ ಡೀಪು ಸೇಮ್ ಮೇಲ್ಗಡೆ ಶೋಲ್ಡರಿಂದ ಹೀಗೆ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಈ ಎಡ್ಜು ಎಲ್ಲಿ ಬಂದು ಕೂತಿದೆ ನೋಡ್ಕೋಬೇಕು. 9.25 ಇದೆ. ಹಾಂ, 9.25 ಡೀಪ್ ಇದೆ. ಅಕಸ್ಮಾತ್ ಅಳತೆಗಿಂತನೂ ನೀವು ಜಾಸ್ತಿ ಹಾಕಬೇಕು ಅಂದರೆ ನಿಮ್ಮ ಚಾಯ್ಸು. ಇದೇ ನಿಮಗೆ ಎಷ್ಟು ಬೇಕೋ ಅಷ್ಟು ಕಂಫರ್ಟಬಲ್ ಅನ್ಸುತ್ತೋ ಅಷ್ಟನ್ನ ಡೀಪನ್ನ ಇಟ್ಕೋಬೋದು. ಕೆಲವರು ಈ ಪಟ್ಟಿನ ಜಾಸ್ತಿ ಕಮ್ಮಿ ಮಾಡಿ ಅಥವಾ ಜಾಸ್ತಿ ಕೊಡಿ ಇನ್ನೂ ಸ್ವಲ್ಪ ಅಂತ ಕೇಳ್ತಾರೆ. ಆವಾಗ ನೀವು ನೋಡ್ಕೊಂಡು ಡೀಪನ್ನು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಈಗ ಈ ಬ್ಲೌಸ್ ಕೊಟ್ಟಿರೋದು ಇಷ್ಟಿದೆ. ಎಷ್ಟು ಬಂದಿದೆ? 3 ರೆಡಿ ಬಂದಿದೆ ಪಟ್ಟಿ ಹಿಂಗಡೆ. ಹಾಗಾದರೆ 13.25 ರೆಡಿ ಇರೋ ಬ್ಲೌಸ್, 12.25 ರೆಡಿ ಇರೋ ಬ್ಲೌಸ್ಗೆ 9.25 ಪ್ಲಸ್ ಎಷ್ಟಾಯಿತು? 9.25 ಪ್ಲಸ್ 3 ಇಂಚು ಟೋಟಲ್ ಎಷ್ಟಾಯಿತು? 10 11 12.25 ಬ್ಲೌಸ್ ಲೆಂತ್ 12.25 ಬಂದಿತ್ತು ತಾನೆ. ಗೊತ್ತಾಯ್ತಾ ಇದ್ರದ್ದು? ಈಗ ನೀವು ಡೀಪನ್ನ ಅಂದರೆ ಇದು ಅಂತಾರಲ್ಲ, ಏನು ತಾಳೆ ನೋಡೋದು ಅಂತಾರಲ್ಲ, ನಾವು ಹಾಕಿರೋ ಮೆಜರ್ ಮಾಡಿರೋ ಲೆಕ್ಕ ಸರಿ ಇದೆಯಾ ಇಲ್ಲ ಅಂತ ತಾಳೆ ನೋಡ್ತಾರೆ ಇನ್ನೊಂದು ಮೆಥಡಲ್ಲಿ. ಆ ರೀತಿ ನಿಮಗೆ ಏನಾದ್ರು ಡೀಪ್ ಏನಾದ್ರು ಕಮ್ಮಿ ಮಾಡಿದ್ದೀನ ಜಾಸ್ತಿ ಮಾಡಿದ ನೋಡ್ಕೊಳ್ಳೋದಾದರೆ ಈ ಪಟ್ಟಿನೂ ನೋಡ್ಕೋಬೇಕು, ಇದನ್ನು ನೋಡ್ಕೋಬೇಕು. ಕೆಲವರು ಇದಕ್ಕಿಂತ ಜಾಸ್ತಿ ಇಟ್ರಿ ಅಂದಾಗ ಪಟ್ಟಿನ ನಾವು ಕೆಳಗಿಂದ ಜಾಸ್ತಿನ ತೊಗೊಂಡು ಆಮೇಲೆ ನಾವು ಡೀಪನ್ನ ಹಾಕ್ಕೋಬೇಕು. ಇಲ್ಲ ಡೀಪನ್ನ ಕಮ್ಮಿ ಇಟ್ರಿ ಅಂದಾಗ ಡೀಪಲ್ಲಿ ಕಮ್ಮಿ ಮಾಡಿಕೊಂಡ್ರೆ ನಮಗಿದು ಜಾಸ್ತಿ ಸಿಗುತ್ತೆ. ಈ ಕಡೆಯಿಂದನಾದ್ರು ಅಳತೆ ಮಾಡ್ಬೋದು, ಈ ರೀತಿ ಮೇಲ್ಗಡೆ ಡೀಪಿಂದನೂ ತೆಗೆದಾರು ನಾವು ಅಳತೆ ಮಾಡಿ ಹಾಕ್ಬೋದು. ಈಗ ಇದು ಉದ್ದ ಆಯಿತು, ಅಗಲನ್ನು ತೊಗೊಂಡಾಯಿತು, ಕುತ್ತಿಗೆ ಅಗಲ, ಹಾರ್ಮೋಲು, ಶೋಲ್ಡರ್ನು ನಾವು ತೊಗೊಂಡಾಯಿತು, ಬ್ಯಾಕ್ ಟು ಡೀಪನ್ನು ಗುರುತಿಸಾಯಿತು. ಈಗ ಮತ್ತೆ ಏನನ್ನ ತೆಗಿಬೋದು ನಾವು ಇದರಲ್ಲಿ ಅಂದರೆ ಸ್ಲೀವ್ ಅಳತೆನ ಒಂದನ್ನ ತಗೋಬೋದು. ಇದೇ ರೀತಿನೇ ಹೊಲಿರಿ, ಇಷ್ಟೇ ಸ್ಲೀವ್ ಇಡ್ರಿ ಅಂತ
ಅಂತ ಹೇಳಿರ್ತಾರೆ. ಆವಾಗ ನೀವು ಈ ಮಾರ್ಜಿನ್ ಇರುತ್ತಲ್ಲ, ಮಾರ್ಜಿನ್ನ ಸೇರಿಸ್ಬಿಟ್ಟು ಸ್ಲೀವ್ ಲೆಂತನ್ನು ನೋಡ್ಕೋಬೇಕು. 9.25 ಇದಕ್ಕೆ ಎಕ್ಸ್ಟ್ರಾ ಒಂದು ಅರ್ಧ ಇಂಚು ಇಲ್ಲಿ, ಯಾಕಂದರೆ ಮಾರ್ಜಿನ್ನ ಸೇರಿಸಿ ತೆಗೆದಿರ್ತೀವಿ, ಅರ್ಧ ಇಂಚು ಎಕ್ಸ್ಟ್ರಾ. ವಿತೌಟ್ ಆದರೆ 1.5 ಇಂಚ್ ಎಕ್ಸ್ಟ್ರಾ. ಪಟ್ಟಿ ದೊಡ್ಡಕ್ಕೆ ಬರಬೇಕು. ಹಾಗಾಗಿ ಇದಾದಮೇಲೆ ನಿಮಗೆ ಹಾರ್ಮೋಲ್ನ ಫಿಟ್ಟಿಂಗ್ನ ನೋಡ್ಕೋಬೇಕು. ಅಂದರೆ ಈ ಭಾಗದಿಂದ ಈ ಟೇಪ್ ಹೇಗಿದೆಯೋ, ಈ ಶೇಪ್ ಹೇಗಿದೆಯೋ ಆ ಶೇಪಿಗೆ ನಾವು ಇದನ್ನು ತೆಗಿಬೇಕು. 7.5 ಹಾರ್ಮೋಲ್ ಫಿಟ್ಟಿಂಗ್ ಮಾಡ್ತಾನೆ. ಈ ರೌಂಡ್ ಅಪ್ಪನ್ನ ನೋಡಿಕೊಂಡು ಇದ್ರ ಮೇಲೆ ನೀವು ಮಾರ್ಜಿನ್ ಇಟ್ಕೊಂಡ್ರೆ ನಿಮಗೆ ಸ್ಲೀವಿನ ಅಗಲ ಸಿಕ್ಬಿಡುತ್ತೆ. ಒಂದು. ಇನ್ನೊಂದು, ನಾನು ನೋಟ್ಸಲ್ಲಿ ಬರ್ಸಿರೋ ಹಾಗೆ ಹಾರ್ಮೋಲ್ ಎಷ್ಟು ಕೊಟ್ಟಿರ್ತೀರೋ ಅದಕ್ಕೆ 3 ಅಥವಾ 3.5 ಇಂಚು, 3.5 ತೊಗೋಬೋದು, 3 ಇಂಚಾರು ತೊಗೋಬೋದು. ಎಕ್ಸ್ಟ್ರಾನ ಹಾಕ್ಕೊಂಡ್ರೆ ನೀವು ಸ್ಲೀವಿನ ಅಗಲನ ಆರಾಮಾಗೆ ತೆಗಿಬೋದು. ಯಾವುದೇ ಜಾಯಿಂಟ್ ಇಲ್ದಂಗೆ ಸ್ಲೀವ್ನ ಅಟ್ಯಾಚ್ನ ಮಾಡ್ಬೋದು. ಈಗ ಇದಕ್ಕೆ 4.5 ಫಿಟ್ಟಿಂಗ್ ಇದೆ ಅಲ್ಲ, 4.5 ಹಾರ್ಮೋಲ್ ಕೊಟ್ಟಿದ್ದೀವಿ. ಅದಕ್ಕೆ 3.5 ಅಂದ್ರೆ ನಮಗೆ 8 ಇಂಚು ಸ್ಲೀವ್ ಸಿಕ್ತು ಅಲ್ವಾ? 8 ಇಂಚು ಸ್ಲೀವ್ ಲೆಂತ್ ಸಿಗುತ್ತೆ. 8 ಇಂಚು ಇಲ್ಲಿ ಬರುತ್ತೆ, ಇನ್ನು ಅರ್ಧ ಇಂಚು ಎಕ್ಸ್ಟ್ರಾ. ಸರಿನಾ? ಆ ರೀತಿ ನೋಡ್ಕೊಂಡು ನೀವು ಅಗಲನ ತಗೋಬೇಕು. ಈಗ ಇದು 7.5 ಹಾರ್ಮೋಲ್ ಫಿಟ್ಟಿಂಗ್ ಬರ್ತಿದೆ. ಇದು ಬಿಟ್ಟರೆ ಇನ್ನೇನು ನೋಡ್ಬೋದು ಅಂದರೆ ಇಲ್ಲಿ ಕ್ರಾಸ್ ಪಟ್ಟಿನ ನೋಡ್ಕೋಬೇಕು. ನಿಮಗೆ ಇದು ಒಂದು, ಯಾಕಂದರೆ ಈ ಟಕ್ಸ್ಗಳನ್ನೆಲ್ಲ ಬೇರೆಯವ್ರದ್ದು ಫಾಲೋ ಮಾಡೋ ಅವಶ್ಯಕತೆ ಇಲ್ಲ. ಇದರಲ್ಲಿ ಇಷ್ಟೇ ಲೆಂತ್ ಕೊಟ್ಟಿದ್ದಾರೆ, ಇಷ್ಟೇ ಅಗಲ ಕೊಟ್ಟಿದ್ದಾರೆ, ಇಷ್ಟೇ ಉದ್ದ ಕೊಟ್ಟಿದ್ದಾರೆ, ಅದನ್ನು ತೆಗೆದು ಬೇರೆ ಬ್ಲೌಸ್ಗೆ ಅಳತೆ ಮಾಡಿ ಹಾಕೋ ಅವಶ್ಯಕತೆ ಇಲ್ಲ. ಸಿಲೆಬಸ್ಸಲ್ಲಿ ಏನಿರುತ್ತೋ ಆ 4 ಟಕ್ಸ್ಗಳನ್ನು ನಾನು ಫಿಕ್ಸ್ ಅಂತ ಹೇಳಿ ಏನು ಗುರುತಿಸೋಕೆ ಹೇಳಿದ್ದೀನೋ ಅದನ್ನು ಮಾತ್ರ ಗುರುತಿಸ್ರಿ. ಇನ್ನು ಚೇಂಜ್ ಆಗೋವನ್ನ ನಾನು ಹೇಳಿದ್ದೀನಿ. ಇದು ಒಂದು ಚೇಂಜ್ ಆಗುತ್ತೆ, ಈ ಟಕ್ಸ್ ಒಂದು ಚೇಂಜ್ ಆಗುತ್ತೆ, ಇದು ಚೇಂಜ್ ಆಗುತ್ತೆ. ಇದು ಮಾತ್ರ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ, ಫಿಕ್ಸು. ಇವುಗಳು ಯಾವಾಗ ಚೇಂಜ್ ಆಗ್ತವೆ ಅಂದರೆ ಈ ಟಕ್ಸ್ ಬಂದ್ಬಿಟ್ಟು ಲೆಂತ್ ಜಾಸ್ತಿ ಆದಾಗ, ಈ ಬಗಲ ಟಕ್ಸ್ ಅಂದರೆ ಹಾರ್ಮೋನ್ ಕಂಕಳ ಭಾಗದ ಟಕ್ಸ್ ಲೆಂತ್ ಜಾಸ್ತಿ ಆಗುತ್ತೆ. ಈ 2 ಟಕ್ಸ್ಗಳು ಈ ಅಗಲ ಜಾಸ್ತಿ ಆದಾಗ ಇವು ಸಹ ಸ್ವಲ್ಪ ಚೇಂಜ್ ಆಗುತ್ತೆ. ಗೊತ್ತಾಯ್ತಾ? ಅಷ್ಟನ್ನ ನೋಡಿಕೊಂಡು ನೀವು ಅಗಲ ಎಷ್ಟು ಇಟ್ಕೊಂಡಿದ್ದೀರಾ, ಉದ್ದ ಎಷ್ಟು ಇಟ್ಕೊಂಡಿರೋ ಅದ್ರ ಮೇಲೆ ಇದನ್ನು ಹಾಕ್ಬೋದು, ಏನು ಕನ್ಫ್ಯೂಸ್ ಏನಾಗಲ್ಲ. ಆದರೆ ಕ್ರಾಸ್ ಪಟ್ಟಿ ಎಷ್ಟಿದೆ ಅಂತ ಒಂದ್ಸಲಿ ನೋಡ್ಕೊಳ್ಳಿ. 3 ಇದೆ. ಈಗ 3 ಕೊಟ್ಟರೆ ಇಲ್ಲಿ ಎಷ್ಟು ಕೊಟ್ಟಿರ್ಬೋದು? ಇವರು 3.5 ಕೊಟ್ಟಿರ್ತಾರೆ. ಗೊತ್ತಾಯ್ತಾ? ಅಲ್ಲೇ ಗೊತ್ತಾಗ್ಬಿಡುತ್ತೆ. ಇದು ಅಕಸ್ಮಾತ್ 2.5 ಬಂದಿದ್ರೆ ಅವ್ರು 3 ತೆಗೆದಿದ್ದಾರೆ ಅಂತ ಅರ್ಥ. ಗೊತ್ತಾಯ್ತಾ? ಆದರೆ ಕಂಫರ್ಟಬಲ್ ಆಗಿರೋಂಥದ್ದು ಅಂದರೆ 3.5 2.5 ಏನು ಕ್ರಾಸ್ ಪಟ್ಟಿ ಇದೆಯೋ ಇದು ಎಲ್ಲರ ಅಳತೆಗೂ ಕರೆಕ್ಟಾಗಿ ಟಿಫಾಗಿ ಕೂರೋಂಥ ಮೆಜರ್ ಅದು. ಹಾಗಾಗಿ 2.5 3.5 ಆದಷ್ಟು ಅದನ್ನು ಹಾಕಿ. ಇಲ್ಲಿರೋ ಹಾಗೆ ತೆಗಿಯೋಕ್ಕೆ ಹೋಗಬೇಡಿ, ಅದು ಕರೆಕ್ಟಾಗಿ ಸೆಟ್ ಆಗುತ್ತೆ. ಅದು ಬಿಟ್ಟರೆ ನಿಮಗೆ 4 3 ಈ ಲೆಂತ್ ಮೇಲೆ ಡಿಪೆಂಡ್. ನಾನು ಹೇಳ್ದಂಗೆ ಜಾಸ್ತಿ ಆದಂಗೆ ಅದು ಸಹ ಕ್ರಾಸ್ ಪಟ್ಟಿದ್ದು ಅಗಲ ಮತ್ತು ಅದು ಜಾಸ್ತಿ ಆಗಿದೆ. 4 3 15ಕ್ಕಿಂತ ಲೆಂತ್ ಜಾಸ್ತಿ ಆದಾಗ 4 3 ಮಾತ್ರ ಇಡಬೇಕು. ಆಯಿತಾ? ಇನ್ಯಾವುದೇ ಪಾರ್ಟನ್ನು ನೀವು ಅಳೆಯೋ ಅವಶ್ಯಕತೆ ಇಲ್ಲ. ಇದು ಅಳತೆ ತಗೊಳ್ಳೋ ಮೆಥಡ್. ಈಗ ಇಷ್ಟನ್ನ ನಾವು ನಾರ್ಮಲ್ ಬ್ಲೌಸಲ್ಲಿ ಇಷ್ಟಿದ್ರೆ ಸಾಕು, ನಾವು ಒಂದು ಬ್ಲೌಸನ್ನು ಆರಾಮಾಗಿ ಹೊಲಿಬೋದು. ಬಟ್ ಇದನ್ನು ಹೊಲಿಬೇಕಾದ್ರೆ ಒಂದು ಸ್ವಲ್ಪ ಗಮನ ಇಡಬೇಕು. ಏನನ್ನಂದರೆ ಅವರು ಇದೇ ಥರನೇ ಹೊಲಿರಿ, ಇಷ್ಟೇ ಅಗಲ ಇಷ್ಟೇ ಉದ್ದ ಬೇಕು ಅಂತ ಕೊಟ್ಟಿರ್ತಾರೆ. ಕಸ್ಟಮರ್ಸ್ ಯಾರೊಬ್ಬರು ಕೊಟ್ಟಿರ್ತಾರೆ ಅಲ್ವಾ? ಅವರಿಗೆ ನಾವೇನು ಮಾಡಬೇಕು, ಲೆಂತಲ್ಲಿ ಒಂದು ಅರ್ಧ ಇಂಚು ಜಾಸ್ತಿ ತೊಗೊಂಡಿರ್ತೀವಿ. ಆಗ ನಮಗೆ ಈ ಮೆಜರ್ನ ನಾವು ಅಳತೆ ನೋಡ್ಕೋಬೇಕು. ಹೊಲಿಬೇಕಾರೆ ಹೇಳ್ತಾ ಇರೋದನ್ನು ಅಳತೆ ನಾನೀಗೇನು ತೋರಿಸಿದ್ನ ಅಷ್ಟೇ ನಾವು ತಗೊಳ್ಳೋದಲ್ವಾ. ಈಗ ಈ ಮೆಜರ್ ಇದೆಯಲ್ಲ ಹೊಲಿಬೇಕಾರೆ, ಯಾಕಂದರೆ ಈ ಕಂಕ್ಲು ಭಾಗ ಕರೆಕ್ಟಾಗಿ ಜಾಯಿಂಟಿಂಗ್ ಬರಬೇಕು. ಈ ರೀತಿ ಜಾಯಿಂಟಿಂಗ್. ಇದು ಅರ್ಧ ಇಂಚ್ ವ್ಯತ್ಯಾಸ ಆದರೂ ನಮಗೆ ಒಂದು ಕಡೆ ನೀಟಾಗಿ ಭುಜದಲ್ಲಿ ಅಲ್ಲ ಕಂಕ್ಲು ಭಾಗದಲ್ಲಿ ಕೂರೋದಿಲ್ಲ. ಒಂದು ಕಡೆ ಕೆಳ ಬಂದಿರುತ್ತೆ, ಒಂದು ಕಡೆ ಮೇಲೋಗಿರುತ್ತೆ. ಹಾಗಾಗಿ ನಾವು ಇದನ್ನು ಕೂರಿಸ್ಕೋಬೇಕಲ್ವ ನೀಟಾಗಿ. ಅದು ಜಾಯಿಂಟ್ ಹಾಕ್ಬೇಕಾರೆ ಈ ಅಳತೆನ ನೋಡ್ಕೋಬೇಕು. ನಾವು ಹೊಲಿತಿರೋ ಪ್ಯಾಟ್ರನಲ್ಲೂ ಅಷ್ಟೇ ಬಂದಿದೆಯಾ, ಮಾರ್ಜಿನ್ನು ಸೇರಿಬಿಟ್ಟು ಅನ್ನೋದನ್ನು ಒಂದ್ಸಲಿ ಅಳತೆ ಮಾಡ್ಕೋಬೇಕು. ಮತ್ತು ಈ ಉಕ್ಸ್ ಪಟ್ಟಿ ಕಾಜಾ ಪಟ್ಟಿನೂ ಸಹ ನಾವು ಈಗ ಈ ಮೆಜರ್ಗೆ ತೆಗೆದು ಹೊಲಿತಿದ್ದೀವಿ ಅಂದರೆ ಆ ಹೊಲಿಯೋ ಬ್ಲೌಸಲ್ಲಿ ಇದನ್ನು ಒಂದ್ಸಲಿ ಅಳತೆನ ನೋಡ್ಕೋಬೇಕು. ಇದು ಈ ಉಕ್ಸ್ ಪಟ್ಟಿ ಕಾಜಾ ಪಟ್ಟಿ ಇಷ್ಟೇ ಲೆಂತ್. ಕೆಲವರು ಇದಕ್ಕಿಂತ ಲೆಂತ್ ಆದರೂ ಉಡಲ್ಲ, ಕಮ್ಮಿ ಆದರೂ ಉಡಲ್ಲ. ಗೊತ್ತಾಯ್ತಾ? ಹಾಗಾಗಿ ನಮಗೆ ಈ ಅಳತೆ ಬ್ಲೌಸಲ್ಲಿ ಏನಿದೆಯೋ ಅಷ್ಟೇ ಪಟ್ಟಿ ಬರೋ ಹಾಗೆ ನಾವು ಇದನ್ನು ಒಂದ್ಸಲಿ ಅಳತೆನ ಮಾಡ್ಕೋಬೇಕು. ಈ ಭಾಗ ಸೈಡು ಮತ್ತು ಉಕ್ಸ್ ಪಟ್ಟಿ ಕಾಜಾ ಪಟ್ಟಿ ಇವೆರಡನ್ನೂ ನಾವು ಗಮನ ಇಟ್ಟು ಅಳತೆನ ಇನ್ನೊಂದ್ಸಲಿ ಹೊಲಿಬೇಕಾದ್ರೂ ನಾವು ಇದನ್ನು ಕ್ರಾಸ್ ಚೆಕ್ಕಿಂಗ್ ಮಾಡ್ಕೋಬೇಕು. ಸರಿನಾ? ಈಗ ಈ ಅಳತೆನ ನಾವು ಬೇರೆ ಬಟ್ಟೆ ಮೇಲೆ